ಈ ಮನೆಯ ಪುಟ್ಟ ಮಹಾರಾಣಿಯವರಿಗೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಮಾತಾಡುವಾಗ ಮಧ್ಯ ಮಾತಾಡಬಾರ್ದು ಅಂತ ಗೊತ್ತು ತಾನೆ? ಗೊತ್ತಿದೆ ಪುಟ್ಟ ಮಹಾರಾಣಿಯವರೇ. ಗೊತ್ತಿದ್ದು ಮಾತಾಡ ತಪ್ಪಲ್ವಾ? ಕ್ಷಮಿಸ್ಬಿಡಿ, ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ. ವೆರಿ ಗುಡ್. ಓಕೆನಾ ಅಜ್ಜಿ? ಡಬಲ್ ಓಕೆ. ಅಷ್ಟಕ್ಕೂ ಯಾರ ಮೊಮ್ಮಗಳು ಅಲ್ವಾ ಪುಟ್ಟಿ? ಅತ್ತೆಯಮ್ಮ ನನ್ನಲ್ಲಿ ಅವಳನ್ನ ಕಾಣೋಕೆ ಇಷ್ಟಪಡ್ತಾ ಇದ್ರು, ಆದ್ರೆ ಈಗ ಅವ್ರ ಕನ್ಸನ್ನ ನನ್ನ ಮಗಳು ಈಡೇರಿಸೋ ಹಾಗಾಗಿದ್ದಾಳೆ. ಹೌದು ಪುಟ್ಟಣಿ, ಕೈಯಲ್ಲಿ ದಾಸವಾಳ ಹೂವ ಯಾಕೆ ಇಟ್ಕೊಂಡು ಬಂದಿದ್ಯಾ? ನಂಗೆ ದಾಸವಾಳ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಿಮ್ಗೆ ಗೊತ್ತು ತಾನೆ? ಹಾ ಗೊತ್ತು, ಆದ್ರೆ ಯಾಕೆ ಇಷ್ಟ ಅಂತ ಯಾವತ್ತೂ ಹೇಳೇ ಇಲ್ವಲ್ಲ. ನಂಗೂ ಗೊತ್ತಿರಲ್ಲ. ಇಷ್ಟು ಮುದ್ದಾಗಿ ಯಾರು ನಿನ್ನ ರೆಡಿ ಮಾಡಿದ್ದು? ನಮ್ ಪಾರ್ವತಿನಾ? ಪಾರ್ವತಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೀಯಮ್ಮ. ಮಗು ಮುದ್ದಾಗಿ ಕಾಣ್ತಿದೆ. ಪುಟಾಣಿ, ಈಗ ಪೂಜೆ ಮಾಡೋಣ. ಪೂಜೆ ಆದ್ಮೇಲೆ ನೀನೇ ಎಲ್ಲರಿಗೂ ಬೋನಸ್ ಕೊಡೋವೆ ಅಂತೆ. ನಾನು ಕೊಡಲ್ಲ. ಯಾಕೆ ಪುಟಾಣಿ? ಡ್ಯಾಡಿ ಎಲ್ಲಿ ಇನ್ನೂ ಯಾಕೆ ಬಂದಿಲ್ಲ? ಪುಟಾಣಿ, ಡ್ಯಾಡಿ ಕೆಲ್ಸದ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದಾರೆ ಅಂತ ನಿಂಗೆ ಗೊತ್ತು ತಾನೆ? ಗೊತ್ತು. ಇವತ್ತು ಬರ್ತೀನಿ ಅಂತ ಹೇಳಿದ್ರು ತಾನೆ? ಪುಟಾಣಿ, ಏನು ಗೊತ್ತಾ, ನಮ್ಮ ಅರಸನ ಕೋಟೆ ಇದೆಯಲ್ಲ, ಅದ್ರ ಬಿಸ್ನೆಸ್ಸು ತುಂಬಾ ದೊಡ್ಡದು. ಮುಂಚೆ ನನ್ನ ದೊಡ್ಡ ಮಗ ಆದಿ ಇದನ್ನೆಲ್ಲ ನೋಡ್ಕೋತಾ ಇದ್ರು. ಹಾಗಾದ್ರೆ ಸರಿ. ಹಾಗಾದ್ರೆ ಇವಾಗ ಪೂಜೆ ಮಾಡೋಣ. ಅಯ್ಯೋ, ನಾನು ಹೇಳ್ಬೇಕು ಅಂತಿದ್ದ ಮಾತನ್ನ ಇವಳೇ ಹೇಳ್ಬಿಟ್ಲು. ಮಾಡೋಣ ಪುಟಾಣಿ, ಗ್ಯಾರಂಟಿ ಮಾಡೋಣ. ದೇವ್ರೆ, ನಮ್ಮ ಮನೇಲಿ ಯಾವ ಅಡ್ಡಿ ಆತಂಕಗಳಿಗೂ ದಾರಿ ಮಾಡದೆ ನೆಮ್ಮದಿ ಕೊಟ್ಟು ಕಾಪಾಡ್ತಿದೀಯ. ಈ ನೆಮ್ಮದಿ ಸದಾ ಹೀಗೇ ಇರಲಿ. ನಮ್ಮ ಅರಸನ ಕೋಟೆ ಒಗ್ಗಟ್ಟು ಯಾವಾಗಲೂ ಹೀಗೇ ಇರಲಿ. ಭಗವಂತ, ನನ್ನ ಮಗಳು ಯಾವಾಗಲೂ ನನ್ನ ಕಣ್ಮುಂದೆನೇ ಇರೋ ಥರ ಮಾಡು. ಹಾಗೆ ಈಗ ಮಾಡ್ತಿರೋ ಥರ ಯಾವಾಗಲೂ ಅವಳು ಸೇವೆ ಮಾಡೋ ಸೌಭಾಗ್ಯ ಕೊಡು. ಯಾವ ತಂದೆಗೂ ನನ್ನ ಥರ ಕಷ್ಟ ಕೊಡಬೇಡ ದೇವ್ರೆ. ಕಣ್ಣೆದ್ರಿಗೆ ಸ್ವಂತ ಮಗು ಇದ್ರೂ ಮಗಳೇ ಅಂತ ಕರೆಯೋ ಅವಕಾಶ ಸಿಗ್ತಾ ಇಲ್ಲ. ಮಗು ಮುಂದೆನೇ ನಾನಿದ್ರು ಅಪ್ಪ ಅಂತ ಕರೆಸ್ಕೊಡೋ ಅದೃಷ್ಟ ನನಗಿಲ್ಲ. ಮನೆಯವ್ರ ನೆಮ್ಮದಿಗೋಸ್ಕರ ತನ್ನ ಮಗುನ ತ್ಯಾಗ ಮಾಡಿರೋ ಹೆಂಡತಿ ನೋಡಿ ದುಃಖ ಪಡ್ಲಾ, ಅಥವಾ ಮನೆಯವ್ರ ಜೊತೆ ಸಂತೋಷವಾಗಿ ಆಡ್ಕೊಂಡಿರೋ ಮಗಳು ನೋಡಿ ಖುಷಿ ಪಡ್ಲಾ, ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಒಂದ್ಸಲ ನನ್ನ ಮಗಳು ಬಾಯಿ ತುಂಬ ಅಪ್ಪ ಅಂತ ಕರೆಯೋ ಥರ ಮಾಡಪ್ಪ. ಅಪ್ಪ ಭಗವಂತ, ನಮ್ಮ ಆದಿತ್ಯ ಪಾರ್ವತಿಗೆ
ಈ ಮಗು ನಮ್ದು ಅಂತ ಹೇಳ್ಕೊಳಕ್ಕೆ ಈಗಲಾದ್ರೂ ಮನ್ಸು ಕೊಡಪ್ಪ. ದೇವ್ರೆ, ನನ್ನ ಮಗಳು ಚೆನ್ನಾಗಿ ಓದಿ ಅವಳ ಕಾಲ ಮೇಲೆ ಅವಳು ನಿಲ್ಲೋ ಹಾಗಾಗ್ಲಪ್ಪ. ಅಪ್ಪ ದೇವ್ರೆ, ಅರಸನ ಕೋಟೆಯಲ್ಲಿ ಈಗ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೇ ಇರ್ಲಪ್ಪ. ಜನನಿ ಪುಟ, ಬನ್ನಿ ರತ್ನವೇಣಿ. ಅದ್ಕೆ ಬನ್ನಿ. ಅಯ್ಯೋ ಲಕ್ಷ್ಮೀ ಪುಟ, ನಾನ್ ನಿನ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಚಾಕ್ಲೇಟು ತಗೋ. ಥ್ಯಾಂಕ್ಸ್. ಜಾಣೆ. ಚಿಕ್ಕಮ್ಮ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಂದ, ನೀನ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಹಬ್ಬಕ್ಕೆ ನೀವು ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಸದ್ಯ ಬಂದ್ರಲ್ಲ. ಅಖಿಲ ಅದ್ಗೆ ಫೋನ್ ಮಾಡಿ ಬರ್ಲೇಬೇಕು ಅಂದ್ರು. ಅದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿಗೆ ಓಡೋಡ್ ಬಂದ್ಬಿಟ್ಟೆ. ಅದು ಅಲ್ಲದೆ ನಿನ್ ಮಗಳು ಹುಟ್ಟಾಗಿಂದ ಪ್ರತಿ ದೀಪಾವಳಿ ಹಬ್ಬಕ್ಕೂ ನಾನು ಇಲ್ಲಿಗೆ ಅಲ್ವಾ ಬರೋದು? ಹೌದು, ಇಲ್ಲಿಗೇ ಬರ್ತಿದ್ದೀರಿ. ಆದ್ರೆ ಹೋಗೋದು ಮಾತ್ರ ನೆಕ್ಸ್ಟ್ ದೀಪಾವಳಿ ಮುಗಿದ ಮೇಲೆ. ದಾಮಿನಿ, ಮನೆಗೆ ಬಂದವ್ರ ಮುಂದೆ ಹೀಗ ಮಾತಾಡೋದು? ಸಾರಿ ಅಕ್ಕ. ಇನ್ನೂ ಚೆನ್ನಾಗಿ ಬುದ್ಧಿ ಹೇಳಿ. ಅದಕ್ಕೆ ಕೆಲವ್ರಿಗೆ ಮೈ ಮಾತ್ರ ಬೆಳೆಯುತ್ತೆ ಅಷ್ಟೇ, ಬುದ್ಧಿ ಬೆಳೆಯೋದೇ ಇಲ್ಲ. ಆದ್ರೆ ಕೆಲವ್ರಿಗೆ ಕೆಟ್ಟ ಬುದ್ಧಿ ಜಾಸ್ತಿನೇ ಬೆಳೆಯುತ್ತೆ. ಸಾಕು. ಕೊಡಿ ಅಮ್ಮೋರೆ. ಪುಟಾಣಿ, ಪುಟಾಣಿ, ಅವ್ರಿಗೆ ಯಾಕೆ ಕೊಟ್ಟೆ? ಪಾರು ನನ್ ಸೇವೆ ಮಾಡ್ತಾರಲ್ವಾ, ಅದಕ್ಕೆ ಕೊಟ್ಟೆ. ಪುಟಾಣಿ, ಅವ್ರನ್ನ ಆ ರೀತಿ ಹೆಸರು ಹಿಡಿದು ಕರಿಬಾರ್ದಮ್ಮ, ದೊಡ್ಡಮ್ಮ ಅನ್ಬೇಕು. ಪುಟಾಣಿ, ಎಲ್ರಿಗೂ ಹ್ಯಾಪಿ ದೀಪಾವಳಿ ಹೇಳು. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ಪುಟಾಣಿ, ಈಗ ಪಟಾಕಿ ಹೊಡೆಯೋಣ? ಬೇಡ. ಯಾಕೆ ಪುಟಾಣಿ? ಪಟಾಕಿ ಹೊಡೆಯೋಕೆ ಮಾಡಿ ಡ್ಯಾಡಿ ಬರ್ತೀನಿ ಅಂತ ಹೇಳಿದ್ರು ತಾನೆ. ಪುಟಾಣಿ, ಇಲ್ಲಿ ನೋಡು, ನಿಮ್ ಡ್ಯಾಡಿನೇ ಫೋನ್ ಮಾಡ್ತಾ ಇದಾರೆ. ಮಾತಾಡ್ತೀಯಾ? ಹಲೋ ಪ್ರೀತು, ನೀನ್ ಬಂದಿಲ್ಲ ಅಂತ ಅವಳು ಒಂದೇ ಹಠ, ಪಟಾಕಿ ಹೊಡೆಯಲ್ಲ ಅಂತ ಹೇಳ್ತಿದ್ದಾಳೆ. ನೀನೇ ಮಾತಾಡು. ಹಲೋ ಡ್ಯಾಡಿ.